ನಮಸ್ತೆ. ಇಂದಿನ ಕಳೆದ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಶಾಸ್ತ್ರವನ್ನು ಯಾಕೆ ಎಲ್ಲರೂ ಅವಶ್ಯವಾಗಿ ಕಲಿಯಬೇಕು ಎಂಬುದನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ನೋಡಿದ್ದೇವೆ. ಹಾಗೆ ಈ ವಿಡಿಯೋದಲ್ಲಿ ನಾವು ಒಬ್ಬ ಜ್ಯೋತಿಷಿಯು ಹೇಗೆ ಇರಬೇಕು, ಅವನ ಗುಣಲಕ್ಷಣಗಳು ಹೇಗಿರಬೇಕು ಮೊದಲಾದವುಗಳ ವಿಷಯವಾಗಿ ನೋಡುವ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಒಬ್ಬ ಜ್ಯೋತಿಷಿಯ ಗುಣಲಕ್ಷಣಗಳು. ಈಗ ಒಬ್ಬ ಜ್ಯೋತಿಷಿಯ ಬಳಿ ಒಬ್ಬ ವ್ಯಕ್ತಿಯು ಬರುವಂತಹ ಸಮಯದಲ್ಲಿ ಅವನು ತುಂಬ ಕಷ್ಟಗಳನ್ನು ಅನುಭವಿಸಿ ಬಂದಿರ್ತಾನೆ. ಸಾಧಾರಣವಾಗಿ ಬರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಕಷ್ಟವನ್ನು, ಯಾವುದೋ ಒಂದು ಸಮಸ್ಯೆಯನ್ನು ಅನುಭವಿಸಿ ಅದರಿಂದ ಪಾರಾಗಲು ಆಗದಂತಹ ಸಮಯದಲ್ಲಿ ಮಾತ್ರ ಅವರು ಒಂದು ಜ್ಯೋತಿಷಿಯ ಹತ್ತಿರ ಬಂದು ಪ್ರಶ್ನೆಗಳನ್ನು ಕೇಳುತ್ತಾರೆ. ಸುಖದಲ್ಲಿರುವಂಥವರು ಯಾರು ಕೂಡ ಹೆಚ್ಚಾಗಿ ಬಂದದ್ದು ನಾನು ಕಾಣಲಿಲ್ಲ. ಕಷ್ಟದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಮಾತ್ರ ಅವರು ಆ ಜ್ಯೋತಿಷಿಯ ಬಳಿ ಬಂದು ಈ ಸಮಸ್ಯೆಗೆ ಪರಿಹಾರವೇನು ಎಂಬುದನ್ನು ಕೇಳುತ್ತಾರೆ. ನಾನು ಕಂಡ ಹಾಗೆ ಈ ಶಾಸ್ತ್ರಕ್ಕೆ ಇದ್ದಷ್ಟು ಅಪವಾದಗಳು ಬೇರೆ ಯಾವ ಶಾಸ್ತ್ರಕ್ಕೂ ಬರಲಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಬೇರೆ ಶಾಸ್ತ್ರಾದಿಗಳಿಗೆ ಅಂತಹ ದೊಡ್ಡದೊಂದು ಅಪವಾದ ಬರುವ ಸಾಧ್ಯತೆಗಳು ಇಲ್ಲ. ಅದು ಅದರ ಮಟ್ಟಿಗೆ ಅದರ ವಿಷಯಗಳಾಗಿ ಅದು ಪ್ರಚಲಿತದಲ್ಲಿ ಇರುತ್ತದೆ. ವ್ಯಾಕರಣ ಆಗಲಿ ಇನ್ನಿತರ ಯಾವುದೇ ಶಾಸ್ತ್ರ ಆಗಲಿ ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅದು ಗಟ್ಟಿಯಾಗಿರುತ್ತದೆ. ಆ ಶಾಸ್ತ್ರ ಅಂದರೆ ಜ್ಯೋತಿಷ್ ಶಾಸ್ತ್ರವು ಜನಸಾಮಾನ್ಯರ ಹತ್ತಿರ ಕೂಡ ಹೋಗಿ ಅದು ತಲುಪುವ ಕಾರಣದಿಂದಾಗಿ, ಅಥವಾ ಕೆಲವೊಂದು ತಿಳಿಯದಂತಹ ವ್ಯಕ್ತಿಗಳ ಹತ್ತಿರ ಹೋಗಿ ಜ್ಯೋತಿಷ್ಯವನ್ನು ಕೇಳಿ ಅದರಿಂದ ತುಂಬ ಏಟುಗಳು, ಅಂದರೆ ದೌರ್ಜನ್ಯ, ಹಣ ತುಂಬ ಖರ್ಚಾಗಿ ಅವರು ಹೇಳಿದ ಮಾರ್ಗದಲ್ಲೆಲ್ಲ ಹೋಗಿ ಅದರಿಂದ ತುಂಬ ವ್ಯರ್ಥವಾದಂತಹ ಖರ್ಚುಗಳು ನಡೆದು ಆವಾಗ ಅವರು ಆ ಜ್ಯೋತಿಷ್ಶಾಸ್ತ್ರವನ್ನು ದೂಷಣೆ ಮಾಡಿದ್ದು ಇದೆ. ತುಂಬ ಜನಗಳು ಸಾಮಾನ್ಯವಾಗಿದು ನಡೆಯುವಂತಹ ವಿಷಯವೇ ಆಗಿದೆ. ಹಾಗಾಗಿ ಜ್ಯೋತಿಷ್ಶಾಸ್ತ್ರಕ್ಕೆ ಸಿಕ್ಕಿದಷ್ಟು ಅಪವಾದ ಬೇರೆ ಯಾವುದೇ ಶಾಸ್ತ್ರಕ್ಕೆ ಸಿಗಲಿಲ್ಲ ಎಂಬುದು ಅಷ್ಟು ಸತ್ಯವಾದಂತಹ ವಿಚಾರ. ಹಾಗೆ ಈ ಜ್ಯೋತಿಷ್ಯವನ್ನು ಕಲಿಯುವುದಕ್ಕಿಂತ ಮೊದಲು ನಾವು ಕೆಲವೊಂದು ವಿಷಯಗಳನ್ನು ತಿಳಿದಿರಲೇಬೇಕಾಗುತ್ತದೆ. ಯಾಕೆ ಅಂತ ಹೇಳಿದರೆ, ಅಪವಾದಗಳನ್ನು ತುಂಬಿರತಕ್ಕಂತಹ ಒಂದು ಶಾಸ್ತ್ರವನ್ನು ನಾವು ನಮ್ಮ ಒಂದು ಜ್ಞಾನವಾಗಿ ಬೆಳೆಯಬೇಕಾದರೆ, ಅದನ್ನು ನಮ್ಮ ಜ್ಞಾನವಾಗಿ ಬೆಳೆಸಬೇಕಾದರೆ ಅದು ಎಷ್ಟರ ಮಟ್ಟಿಗೆ ಬೇರೆಯವರಿಗೆ ನಮ್ಮಿಂದ ಪ್ರಯೋಜನಕಾರಿ ಆಗಬಹುದು ಎಂಬುದನ್ನು ಮನಗಂಡು ಆಮೇಲೆ ನಾವು ಅದನ್ನು ಕಲಿಯಬೇಕು. ಆಗಿದ್ದರೆ ಮಾತ್ರ ನಮಗೆ ಅದರಿಂದ ಉಪಯೋಗ ಆಗುತ್ತದೆ, ಅಥವಾ ಇನ್ನೊಬ್ಬರಿಗೆ ಅದರಿಂದ ಉಪಯೋಗ ಆಗುತ್ತದೆ. ಹಾಗೆ ಅದಕ್ಕಾಗಿ ಈ ಜ್ಯೋತಿಷಿಗಳ ಲಕ್ಷಣಗಳು, ಜ್ಯೋತಿಷಿಯು ಸಾಮಾನ್ಯ ಒಬ್ಬ ಜ್ಯೋತಿಷಿಯು ಯಾವ ರೀತಿ ಇರಬೇಕು ಎಂಬುದನ್ನು ನಾವು ತಿಳಿಯುವ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಈಗ ಇರತಕ್ಕಂತಹ ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲಿರತಕ್ಕಂತಹ ಸಾಮಾನ್ಯ ಎಲ್ಲ ಜ್ಯೋತಿಷಿಗಳು ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಕೂತುಕೊಂಡಂತಹ ಸಮಯದಲ್ಲಿ ಅವರನ್ನು ಉದ್ದೇಶಿಸಿ ಮೊದಲು ಅವರು ಏನು ಪ್ರಶ್ನೆಯನ್ನು ಕೇಳುತ್ತಾರೆ, ಆ ಪ್ರಶ್ನೆಗೆ ಸಮಂಜಸವಾದಂತಹ ಉತ್ತರವನ್ನು ಕೊಡುವಂಥದ್ದು ಇದು ಮುಖ್ಯವಾದಂತಹ ವಿಚಾರ. ಅವರಿಗೆ ಯಾವ ರೀತಿ ನಾವು ಹೇಳಿದರೆ ಅದು ಅವರಿಗೆ ಮನದಟ್ಟಾಗುತ್ತದೆ, ಇದು ಮುಖ್ಯವಾಗಿರುತ್ತದೆ. ಅದು ಯಾವ ಭಾಷೆ ಬೇಕಾದರೂ ಉಪಯೋಗ ಮಾಡಬಹುದು. ಇಂಥದೇ ಭಾಷೆಯನ್ನು ಉಪಯೋಗಿಸಿ ಹೇಳಬೇಕು ಅಂತ ಏನು ಇಲ್ಲ. ಯಾವ ಶೈಲಿಯಲ್ಲೂ ಬೇಕಾದರೂ ಹೇಳಬಹುದು, ಯಾವ ಭಾಷೆಯನ್ನು ಬೇಕಾದರೂ ಉಪಯೋಗಿಸಿ ಅವರಿಗೆ ಅದನ್ನು ಬೋಧನೆ ಮಾಡಿ ಕೊಡಬಹುದು. ಅದು ಮುಖ್ಯವಾಗಿರೋದು. ಅವರಿಗೆ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದು ಒಂದು
ಪ್ರಧಾನ ವಿಚಾರವಾಗಿದೆ. ಹಾಗೂ ಅವರಿಗೆ ಯಾವುದೇ ಭಯಪಡುವಂತಹ ವಿಚಾರಗಳನ್ನು ಹೇಳಬಾರದು. ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷ್ಯಗಳು ಮಾಡುವಂತಹ ದೊಡ್ಡ ಒಂದು ತಪ್ಪು, ಬಂದಂತಹ ವ್ಯಕ್ತಿಗಳು ಪ್ರಥಮವಾಗಿ ಬಂದ ತಕ್ಷಣ ಅವರ ಜಾತಕವನ್ನು ನೋಡಿ ನಿಮಗೆ ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿ ಅವರನ್ನು ಒಂದಿಷ್ಟು ಗೊಂದಲಕ್ಕೆ ಈಡು ಮಾಡಿ ಆಮೇಲೆ ಅವರಿಂದ ಅದಕ್ಕೆ ಬೇಕಾದಂತಹ ಅಧಿಕವಾದಂತಹ ಖರ್ಚುಗಳಿರತಕ್ಕಂತಹ ಪೂಜೆಗಳನ್ನು ಹಾಗೆಲ್ಲ ಮಾಡಿಸಿ ಕೊನೆಗೆ ಅದು ಫಲಕಾರಿ ಆಗದಂತಹ ಸಮಯದಲ್ಲಿ ಅದನ್ನು ಬಿಟ್ಬಿಡ್ತಾರೆ. ಆ ವ್ಯಕ್ತಿಗಳು ಜ್ಯೋತಿಷಿಯನ್ನ ಹತ್ರ ಬರುವಂತಹ ವಿಚಾರಕ್ಕೆ ಅವರು ಬರಲ್ಲ, ಆ ಜ್ಯೋತಿಷಿ ಹತ್ರ ಅವರು ಆಮೇಲೆ ಬರಲ್ಲ. ಅಲ್ಲದೆ ಅವರು ಆ ಜ್ಯೋತಿಷ್ಯ ಶಾಸ್ತ್ರವನ್ನೇ ಇದು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳಿ ಅದನ್ನು ದೂಷಣೆ ಕೂಡ ಮಾಡ್ತಾರೆ. ಇದೇ ಈಗಿನ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದ ಕಾರಣ ಅದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ತುಂಬ ಅಪವಾದಗಳಿಂದ ಕೂಡಿರತಕ್ಕಂತಹ ಒಂದು ಶಾಸ್ತ್ರ ಅಂತ ಹೇಳಿ ಆಗ್ಬಿಟ್ಟಿದೆ. ತುಂಬ ಅಪವಾದಗಳನ್ನು ಈ ಜ್ಯೋತಿಷ್ ಶಾಸ್ತ್ರ ಹೊತ್ಕೊಂಡಿದೆ. ಹಾಗೆ ಈ ಶಾಸ್ತ್ರವನ್ನು ಕಲಿಯೋಕ್ಕಿಂತ ಮುಂಚೆ ನಾವು ತಿಳಿಯಬೇಕಾದಂತಹ ಪ್ರಧಾನ ವಿಚಾರ ಏನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯು ನಮ್ಮ ಮುಂದೆ ಬಂದು ಕೇಳತಕ್ಕಂತಹ ಸಮಯದಲ್ಲಿ ನಾವು ಕೂತ್ಕೊಂಡು ನಮ್ಮ ಇಂತಹ ಸಮಸ್ಯೆ ಇದೆ, ನಮಗೆ ಅದನ್ನು ಪರಿಹಾರ ಮಾಡಬೇಕಾದ್ರೆ ಯಾವ ವಿಧಾನಾದಿಗಳನ್ನು ಉಪಯೋಗಿಸಬಹುದು, ಅಥವಾ ಯಾವುದೇ ಪೂಜೆಯನ್ನಾಗಲಿ ಇತರ ಯಾವುದೇ ಕಾರ್ಯವನ್ನು ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೇಳುವಂತಹ ಸಮಯದಲ್ಲಿ ಜ್ಯೋತಿಷಿ ಅಂದರೆ ದೈವಜ್ಞ ಅಂತ ಕರೆಯಲ್ಪಡ್ತಾರೆ. ಆ ದೈವಜ್ಞ ಏನಿದ್ದಾನೋ ಅವನು ಮೊದಲು ತಿಳ್ಕೊಳ್ಬೇಕಾಗಿರುವಂಥದ್ದು, ನಮ್ಮ ಮುಂದೆ ಕುಳಿತಿರತಕ್ಕಂತಹ ವ್ಯಕ್ತಿ ಹಲವು ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಯಾವುದೇ ದಾರಿ ಕಾಣದಂತಹ ಸಮಯದಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು. ಮೊದಲು ತಿಳಿದು ಆಮೇಲೆ ಅವನ ಜಾತಕಾದಿಗಳನ್ನು ನೋಡಿ, ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಜಾತಕವನ್ನಾದರೂ ನೋಡಿ ಆಮೇಲೆ ಅವರಿಗೆ ಯಾವ ವಿಧಾನಾದಿಗಳನ್ನು ಉಪಯೋಗಿಸಿದರೆ, ಎಲ್ಲವೂ ಕೂಡ ಪೂಜೆಯಿಂದ ಸರಿಪಡಿಸುವಂಥದ್ದಲ್ಲ, ಎಲ್ಲದಕ್ಕೂ ಪೂಜೆ ಅಲ್ಲ, ಎಲ್ಲ ವಿಧಾನಾದಿಗಳು ಪೂಜೆಯಿಂದಲೇ ಪರಿಹಾರವನ್ನು ಮಾಡುವಂಥದ್ದು ಅಲ್ಲ. ಜ್ಯೋತಿಷ್ಯದಲ್ಲಿ ಆ ರೀತಿ ಹೇಳಲಿಲ್ಲ. ಅದರಲ್ಲಿ ಹೇಳಿರುವಂಥದ್ದು ವಿಷಯ ಭಾಗಾದಿಗಳನ್ನು ಏನೋ ಇಂತಹ ಕರ್ಮ ಮಾಡಿದ್ದಾನೆ ಅದಕ್ಕೆ ಇಂತಹ ಫಲವು ಸಿಗುತ್ತದೆ ಎಂಬುದನ್ನು ಹೇಳ್ತಾರೆ. ಆದರೆ ನಾವು ಅದನ್ನು ಅವರಿಗೆ ಸರಿಯಾದ ಒಂದು ವಿಧಾನಾದಿಗಳನ್ನು ಬೋಧನೆ ಮಾಡಿ ಕೆಲವೊಂದು ಸ್ವಭಾವ ವ್ಯತ್ಯಾಸವನ್ನು ಮಾಡುವಂಥದ್ದು, ಕೆಲವೊಂದು ಜೀವನ ಶೈಲಿಯ ಬದಲಾವಣೆಯನ್ನು ಮಾಡುವಂಥದ್ದು, ಕೆಲವೊಂದನ್ನು ಪೂಜಾದಿಗಳಿಂದ ಸರಿಪಡಿಸುವಂಥದ್ದು. ಕೆಲವು ವಿಷಯಗಳಿಗೆ ಪೂಜೆಗಳು ತುಂಬ ಅಗತ್ಯವಾಗಿರುತ್ತದೆ. ಗ್ರಹ ವಿಷಯಗಳಲ್ಲಾಗಲಿ ಅದನ್ನು ಮಾಡುವಂತಹ ಸಮಯದಲ್ಲಿ ಪೂಜಾ ವಿಷಯಗಳು ತುಂಬ ಅಗತ್ಯವಾಗಿರುತ್ತದೆ. ತಾವು ಪೂಜೆ ಮಾಡುವುದಲ್ಲದೆ ಅವರಿಗೂ ಕೂಡ ಅದರ ಅನುಷ್ಠಾನವನ್ನು ಮಾಡಬೇಕಾದಂಥದ್ದು ಇರುತ್ತದೆ. ಹಾಗಾಗಿ ಅದನ್ನು ಕೂಡ ಅವರು ಅನುಷ್ಠಾನವನ್ನು ಮಾಡಬೇಕಾಗುತ್ತದೆ. ಹಾಗೆ ಜೊತೆಗೆ ಅವರ ಜೀವನ ಶೈಲಿಯನ್ನು ಬದಲಾವಣೆ ಮಾಡುವಂತಹ ಕೆಲವೊಂದು ವಿಚಾರಗಳು ಇರುತ್ತವೆ. ಅಥವಾ ದೈವಜ್ಞ ಅಂದರೆ ಸರಿಯಾದ ಒಂದು ದಾರಿಗೆ ಅವರನ್ನು ನಯಿಸಲಿಕ್ಕೆ ಈ ಜ್ಯೋತಿಷಾಸ್ತ್ರ ಅಂತ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ಅದನ್ನು ಆ ರೀತಿಯಲ್ಲೇ ಅವರಿಗೆ ಬೋಧನೆಯನ್ನು ಮಾಡಿ ಅವರನ್ನು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅವರಿಗೊಂದು ದಾರಿಯನ್ನು ನಾವು ಮಾಡಿಕೊಡಬೇಕು. ಇದು ಜ್ಯೋತಿಷಿಯಾದವನು ಮೊದಲು ತಿಳಿಯಬೇಕಾದಂತಹ ಒಂದು ವಿಚಾರವಾಗಿದೆ. ಕೆಲವರು ಬಂದಾಗ ತುಂಬ ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸಿದಂಥವರು ಕೂಡ ಆಗಿರ್ತಾರೆ. ಅವರಿಗೆ ನಾವು ಬೋಧನೆ ಮಾಡುವಂತಹ ಸಮಯದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಆಲೋಚನೆಯನ್ನು ಮಾಡಿಯೇ ಅದಕ್ಕೆ ಸರಿಯಾದಂತಹ ಪರಿಹಾರಾದಿಗಳನ್ನು ತಿಳಿಸಬೇಕು. ಆಗ ಮಾತ್ರ, ಇವಾಗ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಕೆಲವೊಂದು ಪೂಜಾದಿಗಳು, ಸಾಮಾನ್ಯವಾದಂತಹ ಪೂಜಾದಿಗಳು ಅಂದರೆ ಒಂದು ಗಣಪತಿ ಹೋಮ
ಈ ರೀತಿ ಚಿಕ್ಕ ಹೋಮಾದಿಗಳಿಂದ ಅಥವಾ ಒಂದು ಗಣಪತಿ ಪೂಜೆ ಅಥವಾ ಒಂದು ಲಕ್ಷ್ಮೀ ಪೂಜೆ ಇಂತಹ ಚಿಕ್ಕ ಪೂಜಾದಿಗಳಿಂದ ಪರಿಹಾರ ಮಾಡತಕ್ಕಂತಹ ವಿಷಯಗಳನ್ನು ಬಿಟ್ಟು ಚಂಡಿಕಾ ಹೋಮವನ್ನು ಮಾಡಿ ಅಥವಾ ಇಂತಹ ದೊಡ್ಡ ಹೋಮಾದಿಗಳನ್ನು ಮಾಡಿ ಅಂತ ಹೇಳಿ ಅವರಿಗೆ ಬೋಧನೆ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಪಾಪ ಕಷ್ಟಪಟ್ಟು ಆ ದುಡ್ಡುಗಳನ್ನೆಲ್ಲ ಸಂಗ್ರಹವನ್ನು ಮಾಡಿ ಆ ಪೂಜಾದಿಗಳನ್ನು ಮಾಡ್ತಾರೆ. ಆದರೆ ಮರುದಿವಸದಿಂದ ಅವರ ಮನೆಯಲ್ಲಿ ಆ ಪೂಜಾದಿಗಳನ್ನು ಮಾಡಿದರೂ ಕೂಡ ಅವರಿಗೆ ಅದರಿಂದ ಮರುದಿವಸ ಮನೆಯಲ್ಲಿ ಬೇಳೆ ಬೇಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂದರೆ ಆ ಸಾಲಗಳನ್ನು ಮಾಡಿಕೊಂಡು ಅವರ ಆ ಪೂಜೆಗಳನ್ನು ಮಾಡಿರ್ತಾರೆ, ತೊಡಗಿಸಿರ್ತಾರೆ. ಹಾಗಾಗಿ ಮರುದಿವಸದಿಂದ ಅವರಿಗೆ ಅದೇ ಕಷ್ಟನ ಅವರು ಅನುಭವಿಸಬೇಕಾಗುತ್ತದೆ. ಇದನ್ನು ಕೂಡ ನಾವು ಆಲೋಚನೆಯನ್ನಿಟ್ಟುಕೊಂಡು ಒಬ್ಬ ಜ್ಯೋತಿಷಿಯಾದವನು ಪ್ರಾರಂಭದಲ್ಲಿ ಬಂದಂತಹ ಪೃಚ್ಛಕನಿಗೆ, ಯಾರು ಬಂದು ನಮ್ಮಲ್ಲಿ ಕೇಳುತ್ತಾರೋ ಅವರ ಸ್ಥಿತಿಗಳನ್ನು, ಅವರ ಆರ್ಥಿಕ ಸ್ಥಿತಿಗಳನ್ನು, ಅವನ ಧೈರ್ಯವನ್ನು, ಅವನ ಮನಸ್ಸಿನ ರೀತಿ ಯಾವ ರೀತಿ ಇದೆ, ಇದನ್ನು ಕೂಡ ಒಬ್ಬ ಜ್ಯೋತಿಷಿಯಾದವನು ಅಳಿಯಬೇಕು. ಅವನ ಮನಸ್ಸಿನ ಪರಿಸ್ಥಿತಿ ಹೇಗೆ ಇದೆ, ಅವನ ಮಾನಸಿಕವಾಗಿ ಯಾವ ರೀತಿ ಇದ್ದಾನೆ, ಅದನ್ನು ಕೂಡ ಅವನು ತುಲನೆಗೆ ತೆಗೆದುಕೊಂಡು ಆಮೇಲೆ ಅವರಿಗೆ ಬೋಧನೆಯನ್ನು ಮಾಡಬೇಕು. ಅಂದರೆ ಆ ಪೃಚ್ಛಕನು ಏನು ಹೇಳಿದ್ದಾನೋ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೀಡಬೇಕು. ಆಗ ಅದು ಫಲಕಾರಿಯಾಗುತ್ತದೆ ಅಂತೇಳಿ ಇದಿಷ್ಟು ಒಬ್ಬ ಜ್ಯೋತಿಷಿಯು ತಾನು ತಿಳಿದಿರಬೇಕಾದಂತಹ ಒಂದು ವಿಷಯವಾಗಿದೆ. ಹಾಗೆ ಇನ್ನೊಂದು ಅನುಷ್ಠಾನಪರನಾಗಿರಬೇಕು. ಎರಡನೆಯದು ಅನುಷ್ಠಾನಪರನಾಗಿರಬೇಕು. ಪೂಜಾ ವಿಷಯಗಳಲ್ಲಿ ಅವನು ತಲ್ಲೀನನಾಗಿರಬೇಕು ಅಂತ ಹೇಳ್ತಾರೆ. ಆ ರೀತಿ ಇದ್ದಾಗ ಮಾತ್ರ ಅಗಾಧವಾದಂತಹ ಜ್ಯೋತಿಷ್ಯ ಶಾಸ್ತ್ರ, ಲಕ್ಷಾಂತರ 4 ಲಕ್ಷ ಶ್ಲೋಕಗಳಕ್ಕಿಂತ ಅಧಿಕವಾಗಿದೆ ಅಂತ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರವನ್ನು. ಅಂತಹ ಶಾಸ್ತ್ರವನ್ನು ಸಂಪೂರ್ಣವಾಗಿ ನಾವು ಕಲಿತ ಮೇಲೆ ಆ ಪೃಚ್ಛಕನು ಬಂದು ಕೇಳತಕ್ಕಂತಹ ಸಮಯದಲ್ಲಿ ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಸರಿಯಾಗಿ ಊಹಾಪೋಹ ಪಟುಕು ಅಂತಲೇ ಕರೀತಾರೆ ಜ್ಯೋತಿಷಿಯನ್ನು. ಹಾಗಾಗಿ ಅದನ್ನು ಅವನು ತಿಳಿದುಕೊಂಡು ಆ ವ್ಯಕ್ತಿಗೆ ಯಾವ ರೀತಿ ಬೋಧನೆಯನ್ನು ಮಾಡಬೇಕು ಅದನ್ನು ಕೂಡ ತಿಳಿಯತಕ್ಕಂತಹ ವಿಷಯಗಳನ್ನು ನಮ್ಮ ಜ್ಞಾನಕ್ಕೆ ಬರುವ ಹಾಗೆ ಮಾಡಬೇಕಾದರೆ, ಹಾಗೂ ನಾವು ಹೇಳಿದಂತಹ ಉಕ್ತವಾದಂತಹ ವಿಷಯಗಳು ಆ ವ್ಯಕ್ತಿಗೆ ಫಲಕಾರಿಯಾಗಬೇಕಾದರೆ ನಮ್ಮಲ್ಲಿ ಅನುಷ್ಠಾನಾದಿಗಳು ಕೂಡ ಇರಬೇಕು. ಒಂದು ಸ್ಥಿತಿಯಾದಂತಹ ರೀತಿಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಅವನು ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿರಬೇಕು. ಇದು ಎರಡನೇ ವಿಷಯವಾಗಿದೆ. ಹಾಗೆ ಮೂರನೇ ಲಕ್ಷಣಗಳು ಅಂದರೆ ಜ್ಯೋತಿಷ್ಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲಿತಂತಹ ವ್ಯಕ್ತಿಯಾಗಿರಬೇಕು. ಅದನ್ನು ಸಂಪೂರ್ಣವಾಗಿ ಒಂದು ತಿಳಿದಿರದಂತಹ ವ್ಯಕ್ತಿಯಾಗಿ ಅವನು ಬೆಳೆಯಬೇಕು, ಅವನು ಅದನ್ನು ತೊಡಗಿಕೊಳ್ಳಬೇಕು. ಹಾಗೆ ನಿತ್ಯವೂ ಕೂಡ ಅವನು ಜ್ಯೋತಿಷ್ಯ, ಇದೊಂದು ಸಮುದ್ರ. ಜ್ಯೋತಿಷ್ಯ ಅಂತ ಹೇಳುವಂಥ ದೊಡ್ಡ ಸಾಗರ. ಆ ಸಾಗರವನ್ನು ಎಷ್ಟು ಕಲಿತರೂ ಸಾಕಾಗಲ್ಲ. ಹಾಗಾಗಿ ಅದನ್ನು ಮತ್ತೆ ಮತ್ತೆ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ನೋಡಿದ ತಕ್ಷಣ, ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದನ್ನು ಜ್ಯೋತಿಷ್ಯಕ್ಕೆ ಬದಲಾವಣೆಗೊಳಿಸಿ ಈ ಗ್ರಹಾದಿಗಳು ಏನಿದೆ ಇದು ಎಲ್ಲಿ ವ್ಯಕ್ತಿಯ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಈ ಗ್ರಹ, ಇಂತಹ ಗ್ರಹ ಈ ವಸ್ತುವಿನ ಮೇಲೆ ಪ್ರಭಾವವನ್ನು ಬಿದ್ದಿದೆ ಅಂತ ಹೇಳೋದನ್ನು ನಾವು ತಿಳ್ಕೊಡುವಂತಹ ಒಂದು ಆಲೋಚನಾ ಶಕ್ತಿ ಇರಬೇಕು ಒಬ್ಬ ಜ್ಯೋತಿಷಿಗೆ. ನೋಡಿದ ತಕ್ಷಣ ಅವನು ಅದನ್ನೆಲ್ಲವನ್ನು ಕೂಡ ಮನನ ಮಾಡಿಕೊಳ್ಳಬೇಕು. ಆಗಿದ್ದರೆ ಎಲ್ಲ ವಿಷಯದಲ್ಲೂ ಕೂಡ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಒಂದು ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಯಾವಾಗ ನಮಗೊಂದು ವಸ್ತು ಕಾಣಿಸ್ತಾ ಇದೆ, ಒಂದು ಶ್ರೇಷ್ಠವಾದಂತಹ ಒಂದು ಪುಷ್ಪ ಕಾಣಿಸಿದ್ದು ಅಂತಂದರೆ ಅದು ಯಾವ ಗ್ರಹಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ಅಲ್ಲಿ ಯಾವ ಗ್ರಹ ಆ ಪುಷ್ಪದ ಮೇಲೆ ಪ್ರಭಾವವನ್ನು ಬೀರಿರಬಹುದು, ಅಥವಾ ಆ ಸಮಯದಲ್ಲಿ ನನಗೆ ಮನಸ್ಸಿಗೆ ಆಹ್ಲಾದವನ್ನು ಮಾಡ್ತಾ ಇದೆ ಅಂತಂದರೆ ಯಾವ ಗ್ರಹ ಆ ವಿಷಯದಲ್ಲಿ ಕೆಲಸವನ್ನು ಮಾಡಿದೆ, ಇದು ಕೂಡ. ಹಾಗೆ ಯಾವುದೋ ಒಂದು ಸ್ಥಳಕ್ಕೆ ಪ್ರಯಾಣವನ್ನು ಮಾಡ್ತಿರುವಂತಹ ಸಮಯದಲ್ಲಿ ಏನಾದರೂ ಒಂದು ವಸ್ತು ನೋಡಿದಾಗ ಆ ವಸ್ತುವು ಕೂಡ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲವನ್ನು ಕೂಡ ಅವನು ಆಗಾಗ ಮನನ ಮಾಡ್ತಾ ಇರಬೇಕು. ಈ ರೀತಿ ಇದ್ದಾಗ ಆ ಜ್ಯೋತಿಷಿಯು ಎಲ್ಲ ವಿಷಯಗಳಲ್ಲೂ ಕೂಡ ಅವನು
ಒಳ್ಳೆಯದಾದಂತಹ ರೀತಿಯಲ್ಲಿ ಬೆಳೆಯುತ್ತಾನೆ ಅಂತೇಳಿ ಇದು ಜ್ಯೋತಿಷ್ಯ ಒಂದು ಲಕ್ಷಣವಾಗಿದೆ. ಇದನ್ನ ಒಬ್ಬ ದೈವಜ್ಞನಾದಂತಹ ಅಥವಾ ಜ್ಯೋತಿಷಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಅವನಿಗೆ ಒಳ್ಳೆಯ ಶ್ರೇಯಸ್ಸು ಉಂಟಾಗುತ್ತದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಜ್ಯೋತಿಷ್ಯವನ್ನ ಕಲಿಯೋಕ್ಕಿಂತ ಮುಂಚೆ ಅಂದರೆ ಜ್ಯೋತಿಷಿ ಆಗುವಕ್ಕಿಂತ ಮುಂಚೆ ಮೊದಲು ತಿಳಿಯಬೇಕಾದದ್ದು ಒಬ್ಬ ಜ್ಯೋತಿಷಿಯು ಏನೆನ್ನು ಮಾಡಬೇಕು. ಇನ್ನೊಂದ್ಸಲ ಹೇಳಬೇಕು ಅಂತಂದ್ರೆ ಒಬ್ಬ ಜ್ಯೋತಿಷಿಯು ಯಾವಾಗಲೂ ಎಲ್ಲ ವಿಷಯದಲ್ಲೂ ಕೂಡ ಗಮನವನ್ನು ಹರಿಸತಕ್ಕಂತಹ ವ್ಯಕ್ತಿಯಾಗಿರಬೇಕು. ಎರಡನೆಯದು, ನಮ್ಮ ಮುಂದೆ ಬಂದಂತಹ ಪೃಚ್ಛಕನನ್ನ ಅವನಿಗೆ ತಿಳಿಯುವಂತಹ ವಿಧಾನದಲ್ಲಿ ಅವನಿಗೆ ಹೇಳಿ ಅವನ ಮಾನಸಿಕ ಸ್ಥಿತಿಯಾದಿಗಳನ್ನು ತಿಳ್ಕೊಂಡು ಅವನ ಆರ್ಥಿಕ ಸ್ಥಿತಿಗಳನ್ನು ಕೂಡ ಮನನ ಮಾಡಿಕೊಂಡು ಅವನಿಗೆ ಯಾವ ವಿಧಾನದಲ್ಲಿ ಹೇಳಿದರೆ ಯಾವ ರೀತಿ ಉಪಯೋಗ ಆಗ್ಬೋದು ಎಂಬುದನ್ನೂ ಕೂಡ ತಿಳ್ಕೊಂಡು ಆಮೇಲೆ ಅವನಿಗೆ ಅದನ್ನು ಬೋಧನೆಯನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ಒಬ್ಬ ನಿಜವಾದ ಜ್ಯೋತಿಷು, ಒಬ್ಬ ನಿಜವಾದಂತಹ ದೈವಜ್ಞ ಅಂತೇಳಿ ಕರೆಯಲು ಯೋಗ್ಯನಾಗುತ್ತಾನೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋ ಬರುವ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.